ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ಹಡಪದ ಅಪ್ಪಣ್ಣಗಳ ಪುಣ್ಯ ಸ್ತ್ರೀ ಲಿಂಗಮ್ಮನವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡಿಕೊಳ್ಳೋಣ. ಹಡಪದ ಅಪ್ಪಣ್ಣನವರ ಪುಣ್ಯ ಸ್ತ್ರೀ ಲಿಂಗಮ್ಮನವರು 12ನೇ ಶತಮಾನದ ಶರಣೆ. ಇವರು ಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾದಂತಹ ಹಡಪದ ಅಪ್ಪಣ್ಣನವರ ಪತ್ನಿ. ಶರಣೆ ಲಿಂಗಮ್ಮನವರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎನ್ನುವಂತಹ ಅಂಕಿತನಾಮದಲ್ಲಿ ರಚಿಸಿರುವಂತಹ 114 ವಚನಗಳು ಲಭ್ಯ ಇದೆ. ಅವರ ವಚನಗಳ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಶರಣರ ತತ್ವ, ಮನಸ್ಸಿನ ನಿಯಂತ್ರಣ ಮತ್ತೆ ಶರಣರ ಸ್ಥಿತಿಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಕೊಡ್ತಾರೆ. ಇವರ ಪತಿ ಅಪ್ಪಣ್ಣನವರು ವೀಳ್ಯ ಕೊಡುವಂತಹ ಕಾಯಕವನ್ನ ಮಾಡ್ತಾ ಇದ್ರು. ಆ ಕೆಲಸಕ್ಕೆ ಲಿಂಗಮ್ಮನವರು ಕೂಡ ಸಹಕಾರವನ್ನ ನೀಡ್ತಾ ಇದ್ರು. ಇವರು ವ್ಯಕ್ತಿಯ ಹುಟ್ಟು ಮತ್ತು ಸಾಧನೆಗೆ ಸಂಬಂಧವಿಲ್ಲ ಎನ್ನುವುದನ್ನು ತೋರಿಸಿಕೊಡ್ತಾರೆ. ಸಾಧಕರಿಗೂ ಸಾಮಾನ್ಯರಿಗೂ ಇರುವಂತಹ ವ್ಯತ್ಯಾಸವನ್ನು ತಮ್ಮ ವಚನಗಳಲ್ಲಿ ತಿಳಿಸ್ತಾರೆ. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮರಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕ ಪ್ರಸಾದವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು, ಕಂಗಳ ಮುಂದಣ ಕತ್ತಲೆ ಹರಿಯರೊಡನೆ ಮಂಗಳದ ಮಹಾಬೆಳಗಿನೊಳಗೋಲಾಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅನ್ನುವಂತಹ ಒಂದು ವಚನವನ್ನ ಅವರು ಹೇಳ್ತಾರೆ. ಲಿಂಗಮ್ಮ ತಾಯಿಯವರಿಗೆ ಚನ್ನಮಲ್ಲೇಶ್ವರ ಎನ್ನುವಂತಹ ಗುರುವಿದ್ರು ಎಂಬುದು ಕೂಡ ಅವರ ವಚನಗಳಲ್ಲಿ ತಿಳಿದು ಬರುತ್ತೆ. ಲಿಂಗಮ್ಮನವರ ಜೀವನ ಚರಿತ್ರೆಗೆ ಸಂಬಂಧಿಸಿದಂತೆ ಯಾವುದೇ ವಿವರಗಳು ಕೂಡ ಇದುವರೆಗೆ ಲಭ್ಯ ಆಗಿಲ್ಲ. ಇವರು ಒಂದು ಸ್ವರವಚನವನ್ನು ಬರೆದಿದ್ದಾರೆ. ಮಂತ್ರಗೋಪ್ಯ ಅನ್ನುವಂತಹ ಚಿಕ್ಕ ಕೃತಿಯನ್ನು ಕೂಡ ಬರೆದಿದ್ದಾರೆ. ಇವರ ವಚನಗಳಲ್ಲಿ ನೀತಿಬೋಧೆಯೇ ಪ್ರಧಾನ ಆಗಿದೆ. ಕಂಗಳ ಮುಂದಣ ಬೆಳಕ ಕಾಣದೆ ಕಂಡವರ ಹಿಂದೆ ಹರಿದು ಇನ್ನು ಬೇರೆ ಕಂಡೆನೆಂಬ ಭಂಗಿತರ ನೋಡ ಅನ್ನುವಂತಹ ಒಂದು ವಚನವಾಗಲಿ. ಕಂಗಳ ಮುಂದೆ ಮಾಣಿಕ್ಯವಿದ್ದು ಕಾಣಲೇಕರಿಯರಯ್ಯ, ಕಂಗಳ ಮುಂದೆ ಮಹಾಶರಣರಿದ್ದು ಕತ್ತಲೆಯನಲೇಕಯ್ಯ. ಇಂತಹ ಅನೇಕ ವಚನಗಳಲ್ಲಿ ಲಿಂಗಮ್ಮನವರು ಕೆಲವು ಪ್ರಶ್ನೆಗಳನ್ನ ಹಾಕ್ತಾರೆ. ಆದರೆ ಮುಂದಿನ ಭಾಗದಲ್ಲಿ ಅದಕ್ಕೆ ಸಮರ್ಥವಾದ ಉತ್ತರಗಳನ್ನು ಕೂಡ ಕೊಡ್ತಾರೆ. ಕಣ್ಣ ಮುಂದೆಯೇ ಬೆಳಕಿದೆ, ತನ್ನೊಳಗೆ ಅರಿವೆಂಬ ಗುರುವಿದಾನೆ, ತನ್ನಲ್ಲಿ ತಾನು ಕಂಡುಕೊಳ್ಬೇಕೇ ಹೊರತು ಬೇರೆ ಕಡೆ ಕಾಣ್ತೀನಿ ಅನ್ನೋವಂಥವರಂತರನ್ನ ಭಂಗಿತರು ಅಂತ ಕರೆದಿದ್ದಾರೆ. ಮುತ್ತು ಕಂಡವರು ಹೇಳ್ತಾರೆ ಹೊರತು ಮಾಣಿಕ್ಯವ ಕಂಡವರು ಹೇಳ್ತಾರ ಅನ್ನುವಂತಹ ಲಿಂಗಮ್ಮನ ಪ್ರಶ್ನೆ. ಮುತ್ತು ಅಂದ್ರೆ ದೇಹ, ಮುತ್ತು ದೇಹ ಆದ್ರೆ ಮಾಣಿಕ್ಯ ಆತ್ಮ ಆಗಿದೆ. ನಮ್ಮ ಕಣ್ಣೆದುರಿಗೆ ಎಲ್ಲದೂ ಇದೆ, ನಮ್ಮೊಳಗಡೆನೆ ಎಲ್ಲದೂ ಇದೆ ಅಂತ ಹೇಳಿರುವ ಲಿಂಗಮ್ಮನವರು ಶರಣರ ಸಂಘದಲ್ಲಿ ಕತ್ತಲೆ ಎನ್ನುವುದೇ ಇಲ್ಲ ಅನ್ನುವಂಥದ್ದು ಅವರ ನಿಷ್ಠಾಭಕ್ತಿಗೆ ಸಾಕ್ಷಿಯಾಗಿದೆ. ಬಟ್ಟ ಬಯಲಲ್ಲಿ ಒಂದು ಮರ ಹುಟ್ಟಿತ್ತು, ಅದಕ್ಕೆ ಸುತ್ತಲೂ ಬೇರು ಆವರಿಸಿತ್ತು ಅನ್ನೋ ಒಂದು ವಚನ. ಬಟ್ಟ ಬಯಲಲ್ಲಿ ಒಂದು ಶರದಿ ಹುಟ್ಟಿತ್ತು, ಆ ಶರದಿಯ ನಡುವೆ ಒಂದು ಕಮಲ ಹುಟ್ಟಿತ್ತು ಅನ್ನುವಂತಹ ವಚನದಲ್ಲಿ. ಹಾಗೆ ಒಂದು ಊರಿಗೆ 9 ಬಾಗಿಲು, 5 ಕಾವಲುಗಾರರು, 6 ಮಂದಿ ಪ್ರಧಾನರು, 25 ಮಂದಿ ಪರಿವಾರ, ಈ ರೀತಿ ಅನೇಕ ಬೆಳಗಿನ ವಚನಗಳನ್ನ ಅವರು ರಚಿಸಿದ್ದಾರೆ. ಗುಡಿ ಗುಂಡಾಂತರಗಳ ಬಗ್ಗೆ ಉಳಿದ ಧರ್ಮಗಳು ಹೇಳಿದ್ರೆ ಬಯಲ ಬೆಳಕ ಕುರಿತು ಶರಣೆಯರು ಹೇಳ್ತಾರೆ. ಉಳಿದವರು ಗುಡಿಯಲ್ಲಿ ದೇವರನ್ನ ಕಂಡ್ರೆ ಶರಣೆಯರು ಬಯಲಲ್ಲಿ ಬೆಳಕನ್ನ ಕಾಣ್ತಾರೆ. ಆ ಬೆಳಕೆ ನಿಜವಾದ ಜ್ಞಾನ ಆಗಿದೆ. ಬಟ್ಟ ಬಯಲಲ್ಲಿ ಕಾಣಿಸಿಕೊಂಡಂತಹ ಮರ, ಶರಧಿ ಇವೆಲ್ಲ ದೇಹದ ಸಂಕೇತ ಆದರೆ ಶರಧಿಯ ನಡುವೆ ಇರುವಂತಹ ಕಮಲ ಆತ್ಮದ ಸಂಕೇತ ಆಗಿದೆ. ಊರು ಅಂದ್ರೆ ದೇಹ. ಈ ದೇಹಕ್ಕೆ ನವರಂಧ್ರಗಳಿದೆ, ಪಂಚಕರ್ಮೇಂದ್ರಿಯಗಳಿದೆ, ಹರಿಷಡ್ವರ್ಗಗಳೆಂಬ 6 ಪ್ರಧಾನರು, 25 ತತ್ವಗಳುಳ್ಳ ಈ ಶರೀರ ಇದಾಗಿದೆ ಅಂತ ಬೆಳಗಿನ ಭಾಷೆಯಲ್ಲಿ ಲಿಂಗಮ್ಮ ತಾಯಿಯವರು ಹೇಳ್ತಾರೆ. ಮನವನ್ನ ಶುದ್ಧೀಕರಿಸಿಕೊಳ್ಳಲಿಕ್ಕೆ ತನುವಿಗೆ ಶಿಕ್ಷೆ ಕೊಟ್ಟು ತನುವನ್ನ ಕರಗಿಸಿಕೊಳ್ಳುವಂತಹ ಮಾನವರನ್ನ ಕಂಡು ಬೋಧೇನ ಅಂದ್ರೆ ಉಪದೇಶದ ಮಾತುಗಳನ್ನ ಆಡ್ತಾರೆ. ನಮ್ಮ ಶರಣರು ಮನವನ್ನೆಂತು ಗೆದ್ದಿಹರೆಂದರೆ ಕಾಮಕ್ರೋಧವ ನೀಗಿ ಲೋಭ ಮೋಹ ಮದ ಮತ್ಸರವ ಭೇದಿಸಿ ಎನ್ನುವಂತಹ ವಚನ ಆಗಲಿ. ಮನವೆಂತಾಗಬೇಕೆಂದಡೆ ಗಾಳಿ ಬೀಸದ ಜಲದಂತೆ, ಮೋಡವಿಲ್ಲದ ಸೂರ್ಯನಂತೆ, ಬೆಳಗಿದ ದರ್ಪಣದಂತೆ ಮನ ಶುದ್ಧವಾಗಿ ಅಲ್ಲದೆ ಆ ಮಹಾಘನವ ಕಾಣಲಾಗದೆಂದ ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಂದ್ರೆ ಮನಸ್ಸು ಅಷ್ಟು ನಿಶ್ಚಲವಾಗಿರ್ಬೇಕು ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಮನವನ್ನು ನಿಲ್ಲಿಸುವುದಕ್ಕೆ ಶರಣರ ಸಂಘ ಬೇಕು, ಜನನ ಮರಣವ ಗೆದ್ದಿರಬೇಕು, ಗುರುಲಿಂಗ ಜಂಗಮದಲ್ಲಿ ವಂಚನೆ ಇಲ್ಲದಿರಬೇಕು. ಹೀಗೆ ಎಲ್ಲದಕ್ಕೂ ಶರಣರ ಸಂಘದಲ್ಲಿದ್ರೆ ಎಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಮಾತನ್ನ ಲಿಂಗಮ್ಮ ತಾಯಿಯವರು ಹೇಳ್ತಾರೆ. ಅಕ್ಕಿ ಅಥಳಿಸಿದಂತೆ, ಹಲ್ಲ ಸುಲಿದಂತೆ, ಕನ್ನಡಿಯ ನೋಡಿದಂತೆ ಮನ ನಿರ್ಮಲವಾಗದೆ ಘನವ ಕಾಣಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ.
ತಾನು ಬಯಲದೇಹಿಯಾಗದೆ ನಿಜ ಮುಕ್ತಿ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅಂದ್ರೆ ನಿಜವಾದ ಸಾಧಕನು ಮನದಲ್ಲಿಯೇ ತನ್ನೊಳಗೆ ಘನವನ್ನ ಕಾಣ್ತಾರೆ, ಜಂಗಮದಲ್ಲಿ ಧನವನ್ನ ಕಾಣ್ತಾರೆ, ದೇಹದಲ್ಲಿಯೇ ದೇವಾಲಯವನ್ನ ಕಾಣ್ತಾರೆ ಅಂತ ತಿಳಿಸ್ತಾರೆ. ಅಂಗವನ್ನ ಗೆದ್ದವನಿಗೆ ಲಿಂಗದ ಹಂಗಿಲ್ಲ, ಅರಿವನ್ನ ಕಂಡವನಿಗೆ ಕುರುಹಿನ ಹಂಗಿಲ್ಲ, ತಾನೇ ತಾನಾದವಗೆ ಧ್ಯಾನದ ಹಂಗಿಲ್ಲ, ಮನ ಮುಗ್ಧನಾದವನಿಗೆ ಮಾನವರ ಹಂಗಿಲ್ಲ, ಆಸೆ ಎಳೆದವನಿಗೆ ರೋಷದ ಹಂಗಿಲ್ಲ, ಕಾಮನ ಸುಟ್ಟವನಿಗೆ ಕಳವಳದ ಹಂಗಿಲ್ಲ, ಬಯಲಲ್ಲಿ ಬಯಲಾದವನಿಗೆ ಭಾವದ ಹಂಗಿಲ್ಲವೆಂದು ಹೇಳಿರುವಂತಹ ಲಿಂಗಮ ತಾಯಿಯವರು ಆಧ್ಯಾತ್ಮ ಅನುಭಾವಕ್ಕೆ ಸಂಬಂಧಿಸಿದಂತೆ ಅನೇಕ ವಚನಗಳನ್ನ ಹೇಳ್ತಾರೆ. ನಿತ್ಯ ಸಾಧಕನಿಗೆ ಕತ್ತಲೆ ಬೆಳಗುಗಳಲ್ಲಿ ಭೇದವಿರುವುದಿಲ್ಲ, ಪರವಸ್ತುವಿನ ನೆಲೆಯ ಕಂಡವನಿಗೆ ಚಿತ್ತ ಪರಿಚಿತ್ತಗಳೆಂಬ ಭೇದವಿರುವುದಿಲ್ಲ, ತಾನೇ ಕರ್ತನಾದವನಿಗೆ ನಿತ್ಯ ಅನಿತ್ಯಗಳೆಂಬಿರುವುದಿಲ್ಲ ಅಂತ ಹೇಳಿರುವಂತಹ ಲಿಂಗಮ ತಾಯಿಯವರು ಆಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನದೇ ದಾರಿಯನ್ನ ಕಂಡುಕೊಂಡಿದ್ರು. ಇವರು ತಮ್ಮ ವಚನಗಳಲ್ಲಿ ಬಳಸಿರುವಂತಹ ಉಪಮೆ ರೂಪಕಗಳು ತುಂಬಾ ನೂತನ ಆಗಿದೆ, ಹಾಗೆ ಸರಳ ಭಾಷೆಯಲ್ಲಿ ಅಪಾರ ಮಹತ್ವದ ವಿಚಾರಗಳನ್ನ ತಿಳಿಸ್ತಾರೆ. ಗುರು ಬಸವಣ್ಣನವರು ಮಹಿಳೆಯರಿಗೆ ನೀಡಿದಂತಹ ಸ್ವಾತಂತ್ರ್ಯದಿಂದ ಸ್ವಾಭಿಮಾನದ ಬದುಕನ್ನು ನಡೆಸಲಿಕ್ಕೆ ಎಲ್ರಿಗೂ ಕೂಡ ಈ ಲಿಂಗಮ ತಾಯಿಯವರು ಆದರ್ಶಪ್ರಾಯರಾಗ್ತಾರೆ. ಅವರು ಹೇಳ್ತಾರೆ ಒಂದು ವಚನದಲ್ಲಿ, ನರರ ಬೇಡೆನು ಸುರರ ಹಾಡೆನು, ಕರಣಂಗಳ ಹರಿಯ ಬಿಡೆನು, ಮರವೆಗೊಳಗಾಗೆನು, ಕಾಮನ ಬಲೆಗೆ ಸಿಲ್ಕೆನು, ಪ್ರಣವ ಪಂಚಾಕ್ಷರಿಯ ಜಪಿಸಿಹೆನೆಂದು ತನುವ ಮರೆತು ನಿಜ ಮುಕ್ತಳಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇಲ್ಲಿ ನರರು ಅಂದ್ರೆ ಮಾನವರು, ಸುರರು ಅಂದ್ರೆ ದೇವತೆಗಳು. ಮಾನವರನ್ನ ಬೇಡಲ್ಲ, ದೇವತೆಗಳನ್ನ ಹಾಡಿ ಹೊಗಳಲ್ಲ, ಇವರು ಯಾರನ್ನೂ ಕೂಡ ಬೇಡದೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಕಲಿಸ್ತಾರೆ. ಅದು ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ಅವರು ಹೇಳ್ತಾರೆ, ಕರಣಗಳ ಹರಿಯ ಬಿಡೆನು, ಕರಣಗಳೆಲ್ಲ ಕೂಡ ಅವರ ಹಿಡಿತದಲ್ಲಿ ಇದ್ದದ್ರಿಂದ ಅವರು ಸದಾ ಜಾಗರೂಕರಾಗಿದ್ರು. ಕಾಮ ಅನ್ನುವಂಥದ್ದು ಅಂದ್ರೆ ಆಸೆ ಅನ್ನುವಂಥದ್ದು ಅವರ ಹತ್ತಿರವೇ ಸುಳಿಲಿಲ್ಲ, ಸದಾಕಾಲ ಪರಮಾತ್ಮನ ಧ್ಯಾನದಲ್ಲಿದ್ದದ್ರಿಂದ ನಾನು ನಿಜಮುಕ್ತಳಾದೆ ಎನ್ನುವಂತಹ ಮಾತನ್ನ ಲಿಂಗಮ ತಾಯಿಯವರು ಹೇಳ್ತಾರೆ. 12ನೇ ಶತಮಾನ ಶರಣ ಚಳುವಳಿಯ ಸುವರ್ಣ ಯುಗದಲ್ಲಿ ಸ್ತ್ರೀ ನೆಲೆಗೆ ಒಂದು ಅದ್ಭುತವಾದ ಒಂದು ಭದ್ರವಾದ ತಳಪಾಯವನ್ನು ಹಾಕುವಲ್ಲಿ ಸ್ತ್ರೀ ಕುಲೋದ್ಧಾರಕರೆಂದು ಗೌರವಿಸಲ್ಪಡುವಂತಹ ಗುರು ಬಸವಣ್ಣನವರ ಆನುಭಾವಿಕ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ತಾತ್ವಿಕ ಹಾಗೂ ಸಾಂಸಾರಿಕ ಬದುಕಿನೊಂದಿಗೆ ತನ್ನ ಪತಿ ಹಡಪದ ಅಪ್ಪಣ್ಣನವರ ಜೊತೆ ಎರಡು ಕಣ್ಣಿನ ರೆಪ್ಪೆಯಂತೆ ಹೆಗಲಿಗೆ ಹೆಗಲು ಕೊಟ್ಟು ಅನುಭವ ಮಂಟಪದ ಅನುಭಾವದ ಉತ್ಸವದಲ್ಲಿ ಅನುಭಾವಿಕ ತೇರಿನ ಶಿಖರವನ್ನೇರಿ ಮಹಾಲಿಂಗ ಅನುಸಂಧಾನದ ಪರಮಸ್ಥಿತಿಯನ್ನು ತಲುಪಿದವರು ಲಿಂಗಮ್ಮ ತಾಯಿಯವರು. ಅವರ ಮತ್ತೊಂದು ವಚನದ ಸಾಲುಗಳನ್ನು ನೋಡಿದ್ರೆ, ಪಶ್ಚಿಮದ ಕದವ ತೆರೆದು ಬಚ್ಚ ಬರಿಯ ಬೆಳಗ ನೋಡಲೊಲ್ಲದೆ ಕತ್ತಲೆಯ ಬಾಗಿಲಿಗೆ ನುಗ್ಗಿ ಕಣ್ಣು ಕಾಣದ ಅಂಧಕನಂತೆ ಜಾರಿ ಝರಿಯಲ್ಲಿ ಬಿದ್ದು ಕರ್ಮಕ್ಕೆ ಗುರಿಯಾಗುವ ಮರ್ತ್ಯದ ಮನುಜರಿರ ನೀವು ಕೇಳಿರೋ ಹೇಳಿಹೇನು, ನಮ್ಮ ಶರಣರ ನಡೆಯಂತೆಂದಡೆ ಕತ್ತಲೆಯ ಬಾಗಿಲಿಗೆ ಕದವ ನಿಕ್ಕಿ ಪಶ್ಚಿಮದ ಕದವ ತೆರೆದು ಬಚ್ಚ ಬರಿಯ ಬೆಳಗಿನೊಳಗೆ ಓಲಾಡುವ ಶರಣರ ಪಾದಕ್ಕೆ ನಮೋ ಎಂದು ಸುಖಿಯಾದಿನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಹೀಗೆ ಹೇಳುವಂತಹ ಈ ವಚನದ ಇದು ಬೆಳಗಿನ ವಚನ. ಇಲ್ಲಿ ಪಶ್ಚಿಮ ಅನ್ನುವಂಥದ್ದು ಸಾಮಾನ್ಯವಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳ್ತೀವಲ್ಲ, ಆ ದಿಕ್ಕಲ್ಲ. ಪಶ್ಚಿಮ ಎಂಬುದು ಮಾನವನ ದೇಹದಲ್ಲಿ ಇರುವಂತಹ 8 ಚಕ್ರಗಳಲ್ಲಿ ಇದು ಕೂಡ ಒಂದು. ತಲೆಯ ಹಿಂಭಾಗದಲ್ಲಿರುವ ಮುಖ್ಯವಾದ ಚಕ್ರ ಇದು ಜ್ಞಾನದ ಚಕ್ರ. ಇದು ಇಲ್ಲಿ ಬದುಕಿನ ಬೆಳಕೇ ಬೆಳಕು. ಲಿಂಗಮ್ಮ ತಾಯಿಯವರು ಪಶ್ಚಿಮ ಚಕ್ರವಾಗಿ ಬೆಳಕಿನ ಶಕ್ತಿಯಾಗಿ ಕಂಡ್ರು. ಇಂತಹ ಪಶ್ಚಿಮದ ಬಾಗಿಲನ್ನ ತೆರೆದು ಆ ಬೆಳಕನ್ನ ನೋಡಲು ಅರಿಯದಂತಹ ಮಂದಮತಿಗಳ ಏನ್ ಮಾಡ್ತಾರೆ, ಕತ್ತಲೆಯ ಬಾಗಿಲಿಗೆ ಹೋಗಿ ಕುರುಡಾಗಿ ಹಳ್ಳಕ್ಕೆ ಬೀಳುವಂತವರನ್ನ ಕಂಡು ವಿಡಂಬಿಸ್ತಾರೆ. ಆದ್ರೆ ಶರಣರ ನಿಲುವನ್ನು ಅವರು ಹೇಳ್ತಾರೆ. ಶರಣರು ಏನ್ ಮಾಡ್ತಾರೆ, ಕತ್ತಲೆಯ ಬಾಗಿಲಿಗೆ ಬೀಗವನ್ನ ಜಡಿದು ಆ ಬಾಗಿಲನ್ನ ಮುಚ್ಚಿ ಬೆಳಕಿನ ಪಶ್ಚಿಮದ ಬಾಗಿಲನ್ನ ತೆರೆದು ಅಲ್ಲಿನ ಮಹಾಬೆಳಗಿನೊಳಗೆ ಓಲಾಡುವಂತಹ ಶರಣರೇ ಶ್ರೇಷ್ಠ. ಅಂತಹ ಶರಣರ ಪಾದಕ್ಕೆ ನಮೋ ಅಂತ ನಮಸ್ಕರಿಸ್ತೀನಿ ಅಂತ ಹೇಳ್ತಾರೆ ಲಿಂಗಮ್ಮ ತಾಯಿಯವರು. ಮನವ ಗೆದ್ದೆಹೆನೆಂದು ತನುಮ ಕರಗಿಸಿ ಕಾಯವ ಕರಗಿಸಿ ನಿದ್ರೆಯ ಕೆಡಿಸಿ ವಿದ್ಯೆಯ ಕಲಿತಿಹೆನೆಂಬ ಬುದ್ಧಿಹೀನರಿರ ನೀವು ಕೇಳಿರೋ, ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದರೆ ಕಾಮ ಕ್ರೋಧವ ನೀಗಿ
ಲೋಭ ಮೋಹ ಮದ ಮತ್ಸರವ ವೇದಿಸಿ ಆಸೆ ರೋಷವಳಿದು ಜಗದ ಪಾಶವ ಬಿಟ್ಟು ಆ ಮರುಗಿಸುವ ಕಾಯವನ್ನೇ ಪ್ರಸಾದವ ಕಾಯವ ಮಾಡಿ ಸಲಹಿದರು. ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಶಿಖರವನ್ನೇಡಿಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರೆತ್ತಬಲ್ಲರೋ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ದೇಹವನ್ನ ದಂಡಿಸಿ ಮರುಗಿಸಿ ನಿದ್ರಾಹೀನರಾಗಿ ವಿದ್ಯೆ ಕಲಿತು ಮನವ ಗೆದ್ದೆನೆಂಬ ಅಂಥವ್ರನ್ನ ಬುದ್ಧಿಹೀನರು ಅಂತ ಹೇಳ್ತಾರೆ. ಅಂಥವರಿಗೆ ಶರಣರ ಬಗ್ಗೆ ಒಂದಿಷ್ಟು ಹಿತನುಡಿಗಳನ್ನು ಹೇಳ್ತಾರೆ. ಶರಣರ ಮನಸ್ಸನ್ನು ಗೆದ್ದ ರೀತಿ ಹೇಗೆ ಅಂತಂದರೆ, ಕಾಮಕ್ರೋಧಗಳನ್ನು ಇಲ್ಲವಾಗಿಸಿದ್ರು, ಲೋಭ ಮೋಹ ಮದ ಮತ್ಸರಗಳನ್ನು ಕತ್ತರಿಸಿ ಹಾಕಿದ್ರು, ಆಸೆ ರೋಷಗಳನ್ನು ನಾಶ ಮಾಡಿ ಜಗದ ಬಂಧನವನ್ನು ತ್ಯಜಿಸಿದ್ರು. ಆ ಮರುಗಿಸುವಂತಹ ಕಾಯವನ್ನೇ ಪ್ರಸಾದ ಕಾಯವನ್ನಾಗಿ ಮಾಡಿದ್ರು ಶರಣರು. ಕೆಡುಕನ್ನು ಉಂಟು ಮಾಡುವಂತಹ ನಿದ್ರೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿದರು. ಸುಖವನ್ನು ಹೀಯಾಳಿಸುತ್ತಾ ಜಗವನ್ನೇ ಗೆದ್ದಂತಹ ನಮ್ಮ ಧೀರ ಶರಣರನ್ನು ನಿಮ್ಮಂಥ ಬುದ್ಧಿಹೀನರು ಅರಿಯಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಲಿಂಗಮ್ಮ ತಾಯಿಯವರು. ಹೀಗೆ ಲಿಂಗಮ್ಮ ತಾಯಿಯವರು ಆಧ್ಯಾತ್ಮ ಸಾಧನೆಯ ಉತ್ತುಂಗಕ್ಕೇರಿ ಆಧ್ಯಾತ್ಮದ ಬೆಳಕನ್ನುಂಡು ಇತರೆಯವರಿಗೂ ಕೂಡ ತಮ್ಮ ಅನುಭವದ ಸವಿಯನ್ನ ಹಂಚಿದ್ದಾರೆ. ಶರಣು ಶರಣಾರ್ಥಿ.